ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಔರ್ ಚಾನಲ್. ಸೊ ಫ್ರೆಂಡ್ಸ್, ಪ್ರಿವ್ಯೂ ನೋಡಿದ್ರಲ್ಲ, ಒಂದು ಒಳ್ಳೆ ಯೂನಿಕ್ ಆಗಿರೋ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ಇದಾಗಿ ನೀವು ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಂಡು ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು 9x16 ಸೈಜ್ ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ ಪ್ಲೇಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಸಾಂಗ್ ಎಡಿಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋದಲ್ಲಿದೆ, ಸೊ ನಾನು ಜಸ್ಟ್ ವಿಡಿಯೋದಲ್ಲೇ ಆ ಸಾಂಗ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಸೊ ನೀವು ಇದ್ರೆ ಅದೇ ಮಾಡ್ಕೊಳ್ಳಿ, ಸಾಂಗ್ ಇದ್ದರೆ ಡೈರೆಕ್ಟಾಗಿ ಸಾಂಗ್ನೇ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ, ಸೊ ಒಂದು ಲೈನ್ ಆದಮೇಲೆ ಒಂದು ಕ್ಲಿಪ್ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದೇ ಥರ ಸೊ ಈ ಥರ ಒಂದು ಲೈನ್ ಆದಮೇಲೆ ಒಂದು ಕ್ಲಿಪ್ ಫ್ರೇಮ್ನ ಆ್ಯಡ್ಕೊಂಡು, ಸೊ ಎಷ್ಟು ಲೈನ್ ಇದೆ ನೋಡಿ, ಸೊ ಅಷ್ಟು ನೀವು ಕ್ಲಿಪ್ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆ ಇದನ್ನು ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ಥರ ಏನು ಮಾಡಬೇಕಂದ್ರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಲೈನ್ ಏನಿದೆ ನೋಡಿ, ಬರೆದು ಬಿಡು. ಸೊ ಇದನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನೋಡಿ ಮಾಡ್ಕೋತೀನಿ, ಬರೆದು ಬಿಡು. ಸೊ ಇದೇ ಥರ ಮಾಡಿಕೊಂಡು ಇಲ್ಲಿ ಕಲರ್ ಮೇಲೆ ಹೋಗಿ ಕಲರ್ನ ವೈಟ್ ಚಾಯ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡ ಸೈಡ್ನ 10 ಇಟ್ಕೊಳ್ಳಿ. 10 ಇಟ್ಕೊಂಡ ನಂತರ ಸೊ ಇದಕ್ಕೊಂದು 2 ಎಫೆಕ್ಟ್ ಆ್ಯಡ್ ಮಾಡಬೇಕು. ಯಾವುದಂದರೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 2 ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಟೆಕ್ಸ್ಟ್ ಪೇಸ್ಟಿಂಗ್ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಮಾಡಿದ ನಂತರ ಎಷ್ಟು ಇರಬೇಕಂದ್ರೆ ಒಂದು 50 ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಇದಕ್ಕೆ ಇನ್ನೊಂದು ಎಫೆಕ್ಟ್ ಆ್ಯಡ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 2 ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಡಿನ್ ಔಟ್ ಅಂತ ಮೇಲಿದೆ ನೋಡಿ, ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಕೂಡ ಇದನ್ನ ಏನು ಮಾಡಬೇಕಾಗಿಲ್ಲ, ಸೊ ಇದು ಆ್ಯಡ್ ಆಗಿರುತ್ತೆ. ಸೊ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ ಇದನ್ನೇ ಕಾಪಿ ಮಾಡಿಕೊಂಡು ಈ ಥರ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ನಿನ್ನ ಹೆಸರು ಬ್ಲ್ಯಾಕ್ ಕ್ಯಾಪಿಟಲಲ್ಲಿ ಟೈಪ್ ಮಾಡ್ಕೊಳ್ಳಿ, ನಿನ್ನ ಹೆಸರು. ಸೊ ಇದೇ ಥರ ಟೈಪ್ ಮಾಡ್ಕೊಳ್ಳಿ. ಮತ್ತು ಅದನ್ನೇ ಕಾಪಿ ಮಾಡಿಕೊಂಡು ಲೇಯರ್ನ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ನನ್ನಯ ಹನೆಯಲ್ಲಿ. ಸೊ ಅದನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ, ನನ್ನಯ ಹನೆಯಲ್ಲಿ. ಸೊ ಸ್ಪೆಲ್ಲಿಂಗ್ ಎಲ್ಲ ಕ್ಯಾಪಿಟಲ್ ಆಗಬೇಕು, ನನ್ನಯ ಹನೆಯಲ್ಲಿ. ಸೊ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಕೇಳು ಹೃದಯದ ಬಡಿತ. ಸೊ ಇದನ್ನ ಕೇಳು ಹೃದಯದ ಬಡಿತ. ಸೊ ಈ ಥರ ಟೈಪ್ ಮಾಡಿಕೊಂಡು ಏನು ಮಾಡಬೇಕಂದ್ರೆ ಇವಾಗ ನೀವು ಫೋಟೋನ ಆ್ಯಡ್ ಮಾಡಬೇಕು. ಫೋಟೋ ಯಾವ ಥರ ಆ್ಯಡ್ ಮಾಡಬೇಕಂದ್ರೆ ಪ್ಲಸ್ ಸೊ ಬ್ಯಾಕ್ ಹೋಗಿ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಇಂಪೋರ್ಟ್ ಮಾಡ್ಕೊಳ್ಳಿ ಪ್ರಾಜೆಕ್ಟ್ನ. ಮಾಡ್ಕೊಂಡ ನಂತರ ಸೊ 2 ಲೇಯರ್ ಇದೆಯಲ್ಲ, 2 ಲೇಯರ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಸೊ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ಸೊ ಫಸ್ಟ್ ಕ್ಲಿಪ್ ಫ್ರೇಮ್ ಎಲ್ಲಿವರೆಗೆ ನೋಡಿ ಅಲ್ಲಿವರೆಗೆ ಟೈಮರಿಂದ ಇದನ್ನ ಈ ಥರ ಟ್ರಿಮ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಸೊ ಸೆಕೆಂಡ್ ಫೋಟೋನ ಈ ಥರ ಮಾಡಿಕೊಂಡು ಇದನ್ನು ಟೈಮರಿಂದ ಟ್ರಿಮ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ ಸೊ ಕಲರ್ ಆ್ಯಂಡ್ ಪಿಲ್ಗೆ ಹೋಗಿ ಇಲ್ಲ ಲೆಫ್ಟಲ್ಲಿ ಸ್ಟಾರ್ ಚಿಹ್ನೆ ಅಂತಿದ್ರೆ ಸೊ ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫೋಟೋ ಇಷ್ಟ ನೋಡಿ, ಸೊ ಅದನ್ನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಸೊ ಈ ಥರ ಬರುತ್ತೆ. ಮಾಡ್ಕೊಡಂತ ನೆಕ್ಸ್ಟ್ ಫೋಟೋ ಕೂಡ ಅದೇ ಥರ ಕಲರ್ ಆ್ಯಂಡ್ ಪಿಲ್ ಆ್ಯಂಡ್ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಫೋಟೋ ಬೇಕು ನೋಡಿ ಈ ಥರ ಅಪ್ಲೋಡ್ ಇದೇ ಥರ ಮತ್ತೆ 2 ಲೇಯರ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಸೊ ಕ್ಲಿಪ್ ಫ್ರೇಮ್ ಎಲ್ಲಿವರೆಗೆ ಇದನ್ನು ಟೈಮರ್ ಯೂಸ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಸೊ ನೆಕ್ಸ್ಟ್ ಲೇಯರ್ ಅದನ್ನು ಕೂಡ ಟೈಮರಿಂದ ಇನ್ಕ್ರೀಸ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋ ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಒಂದು ಒಳ್ಳೆ ವಿಡಿಯೋ ನಿಮಗೆ ರೆಡಿಯಾಗಿ ಕೊಡುತ್ತೆ. ಕಲರ್ ಆ್ಯಂಡ್ ಪಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಯಾವ್ದು ಇಷ್ಟ ನೋಡಿ ಆ ಥರ ಆ್ಯಡ್ ಮಾಡಿ.
ಸೊ ಮಾಡ್ಕೊಂಡ ನಂತರ ಸೊ ಮುಂದೆ ತುಂಬ ನಿಮ್ಮ ಸಾಂಗ್ ಎಲ್ಲಿವರೆಗೆ ನೋಡಿ ಅಲ್ಲಿವರೆಗೂ ಇದೇ ಥರ ಒಂದು ಸ್ಟೆಪ್ನ ಫಾಲೋ ಮಾಡಿದರೆ ಒಂದು ಒಳ್ಳೆ ಯೂನಿಕ್ ಆಗಿರೋ ವಿಡಿಯೋನ ನೀವು ರೆಡಿ ಮಾಡ್ಬೋದು. ಸೊ ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಬಾಯ್ ಹೇಳ್ತೀನಿ. ಸೊ ಬಾಯ್, ಟೇಕ್ ಕೇರ್.